ಒಂದು ಸೆಕ್ಸ್ ಟೇಪು ಒಬ್ಬ ಕಾಂಗ್ರೆಸ್ ಲೀಡರು ಮತ್ತೆಷ್ಟೋ ವರ್ಷಗಳ ಕಾಲ ಇವನು ನನ್ನ ಮಗನೇ ಅಲ್ಲ ಅಂತ ಹೇಳ್ತಾ ಬಂದು ಕೊನೆಗೆ ತಮ್ಮ 88ನೇ ವಯಸ್ಸಿನಲ್ಲಿ ಅದೇ ಮಗನನ್ನು ಹೆತ್ತ ತಾಯಿಯ ಜೊತೆ ಮದುವೆಯಾದಂತಹ ಕತೆ ಇದು. ಡಿಸೆಂಬರ್ 25, 2009 ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಆಗಾಗಲೇ ಸಿಕ್ಕಾಪಟ್ಟೆ ಗಲಾಟೆ ನಡೀತಿತ್ತು. ಆ ಟೈಮ್ನಲ್ಲಿ ಒಂದು ತೆಲುಗು ನ್ಯೂಸ್ ಚಾನಲ್ಲು ಒಂದು ವಿಡಿಯೋನ ಪ್ಲೇ ಮಾಡ್ತು. 84 ವರ್ಷದ ಗವರ್ನರ್ ND ತಿವಾರಿ ಅವರು ರಾಜಭವನದ ಒಳಗಡೆನೆ 3 ಜನ ಮಹಿಳೆಯರ ಜೊತೆ ಒಂದು ಬೆಡ್ ಮೇಲೆ ತುಂಬಾ ಕಾಂಪ್ರಮೈಸಿಂಗ್ ಅಂದರೆ ಅಸಭ್ಯ ರೀತಿಯಲ್ಲಿ ಆ ವಿಡಿಯೋದಲ್ಲಿದ್ದರು. ಕೆಲವೇ ಗಂಟೆಗಳಲ್ಲಿ ಈ ಸ್ಟೋರಿ ಇಡೀ ರಾಜ್ಯದಲ್ಲಿ ಬ್ಲಾಸ್ಟ್ ಆಯಿತು. ರಾಷ್ಟ್ರದ ಎಲ್ಲ ಮೀಡಿಯಾಗಳು ಇದ್ರ ಬಗ್ಗೆನೇ ನ್ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ರಾಜಕೀಯ ಪಕ್ಷಗಳೆಲ್ಲ ಅವರ ರಾಜೀನಾಮೆಗೆ ಪಟ್ಟು ಹಿಡಿದ್ವು. ತಿವಾರಿ ಅವರು ಇದು ಬರೀ ರಾಜಕೀಯ ಪಿತೂರಿ ಅಂತ ಹೇಳಿ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕ್ಬಿಡ್ತಾರೆ. ಆದರೆ ಆಗಬೇಕಾಗಿದ್ದಂತಹ ಡ್ಯಾಮೇಜ್ ಅಷ್ಟೊತ್ತಿಗಾಗಲೇ ಆಗೋಗಿತ್ತು. ಹಾಗಾಗಿ ವೆರಿ ನೆಕ್ಸ್ಟ್ ಡೇ ಅವರು ಗವರ್ನರ್ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ಇಲ್ಲಿ ಕತೆ ಮುಗೀತು ಅಂತ ನೀವು ಅನ್ಕೋಬೋದು. ಆದರೆ ಅಸಲಿ ಕತೆ ಶುರುವಾಗೋದೇ ಇಲ್ಲಿಂದ. ಏನಪ್ಪ ಅಂದರೆ ತಿವಾರಿ ಅವರ ಮೇಲೆ ಎಷ್ಟೋ ವರ್ಷಗಳಿಂದ ಇನ್ನೊಂದು ಆರೋಪ ಇತ್ತು. ರೋಹಿತ್ ಶೇಖರ್ ಅನ್ನೋ ಒಬ್ಬ ಯುವಕ ತಿವಾರಿ ಅವರೇ ನನ್ನ ಅಸಲಿ ತಂದೆ ಅಂತ ಹೇಳ್ಕೊಳ್ತಾ ಇದ್ದ. ಆದರೆ ತಿವಾರಿ ಅವರು ತಮ್ಮ DNA ಸ್ಯಾಂಪಲ್ ಕೊಡೋದಕ್ಕೆ ಒಪ್ಪಿರಲಿಲ್ಲ. ಈ ಕೇಸು ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ಕೊನೆಗೆ ಸುಪ್ರೀಂ ಕೋರ್ಟು ಅವ್ರಿಗೆ DNA ಟೆಸ್ಟ್ ಮಾಡಿಸ್ಬೇಕು ಅಂತ ಆರ್ಡರ್ ಮಾಡ್ತು. ಆಮೇಲೆ DNA ಟೆಸ್ಟ್ ಮಾಡಿದ್ರು, ಅದ್ರ ರಿಪೋರ್ಟು ಬಂತು. ಅದರಲ್ಲಿ ರೋಹಿತ್ ನಿಜವಾಗ್ಲೂ ತಿವಾರಿ ಅವರಿಗೆ ಹುಟ್ಟಿದಂಥ ಮಗ ಅಂತ ಕನ್ಫರ್ಮ್ ಆಯಿತು. ಈ ಟೆಸ್ಟ್ ರಿಪೋರ್ಟ್ ಬಂದ ಮೇಲೆ ಕೇವಲ 2 ತಿಂಗಳಲ್ಲಿ ತಮ್ಮ 88ನೇ ವಯಸ್ಸಿನಲ್ಲಿ ಅವರು ಅದೇ ರೋಹಿತ್ನ ತಾಯಿ ಉಜ್ವಲಾ ಶರ್ಮಾ ಅನ್ನೋರನ್ನು ಮದುವೆ ಆಗಬೇಕಾಯಿತು. ಒಂದು ಸೆಕ್ಸ್ ಟೇಪು, ಒಂದು ರಾಜೀನಾಮೆ, ಒಂದು DNA ಟೆಸ್ಟು, ಹೊಸದಾಗಿ ಸಿಕ್ಕಿದ ಮಗ ಮತ್ತು ಕೊನೆಗೊಂದು ಮದುವೆ, ಇದೆಲ್ಲ ನಡೆದದ್ದು 4 ವರ್ಷದ ಗ್ಯಾಪ್ನಲ್ಲಿ. ಇದು ನಮ್ಮ ದೇಶದ ರಾಜಕಾರಣದಲ್ಲಿ ಪವರನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಮತ್ತೊಂದು ಕ್ರಮ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ.